Hi, Hi. Happy New Year. Happy New Year, Mummy. Happy New Year to all. Same to you. Same to you, friends. ಇವತ್ತು ಹೊಸ ವರ್ಷಕ್ಕೆ ಇವತ್ತು ಕಲರ್ ಡ್ರೆಸ್ ಇರೋದ್ರಿಂದ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಈ ಡ್ರೆಸ್ ಬಂದು ಮೀಶೋದಲ್ಲಿ ಬುಕ್ ಮಾಡಿದ್ದು. ನಿಂತ್ಕೊಮ್ಮ. ಫುಲ್ ಡ್ರೆಸ್ ಹಿಂಗಿದೆ. ಈ ಥರ ಬರುತ್ತೆ. ಹೆಂಗೆ ಕಾಣಿಸ್ತಾ ಇದ್ದಾಳೆ ಹೇಳಿ. ಚೆನ್ನಾಗಿದೆಯಾ ಡ್ರೆಸ್ಸು? ಬೆಳಗ್ಗೆನೆ ಸ್ನಾನ ಮಾಡಿಕೊಂಡು ತಲೆಗೆ ರೆಡಿಯಾಗಿದ್ದಾಳೆ ಹರ್ಷದ. ಸ್ನಾನ ಮಾಡಿಸ್ದೆ. ತುಂಬ ಜನ ಕೇಳ್ತಾ ಇದ್ರಿ ಹರ್ಷದಂದು ಹೇರ್ ಕೇರ್ ಹಾಕಿ ಏನು ಮಾಡ್ತೀರಾ ಹರ್ಷದನಿಗೆ ಕೂದಲು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅವಳದು ಹೇರ್ ಕೇರ್ ಏನು ಮಾಡ್ತೀನಿ, ಏನಿಲ್ಲ ಸಿಂಪಲ್ ಇದೆ, ತೋರಿಸ್ತೀನಿ ನಾವು ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಾನು ಜಾಸ್ತಿ ಮಾಡಲ್ಲ, ಅಮ್ಮನೇ ಅವಳಿಗೆ ತಲೆಗೆ ಎಣ್ಣೆ ಹಚ್ಚೋದಾಗಿರ್ಬೋದು ಇದಾಗಿರ್ಬೋದು ಎಲ್ಲ ಅಮ್ಮನೇ ಮಾಡೋದು. ಅದಕ್ಕೆ ಕೂದಲು ಅವಳದು ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಹೇಗೋಗುತ್ತೆ ನೋಡೋಣ ಬನ್ನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಬನ್ನಿ ಫ್ರೆಂಡ್ಸ್, ವಿಡಿಯೋ ಹೇಗೋಗುತ್ತೆ. ಫ್ರೆಂಡ್ಸ್, ಇವಾಗ ವಾಂಗಿಬಾತ್ ಗೊಜ್ಜು ಮಾಡೋಣ ಅಂತೇಳ್ಬಿಟ್ಟು ಈರುಳ್ಳಿ ಎಲ್ಲ ಕುಯ್ಕೊತಾ ಇದ್ದೀನಿ. ವಾಂಗಿಬಾತ್ ಗೊಜ್ಜು ನಾನೇ ಒಂಥರ ಡಿಫ್ರೆಂಟಾಗಿ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಬರೀ ಪೌಡರ್ ಹಾಕಿ ಮಾಡೋದಕ್ಕಿಂತ ಈಗ ನಾನು ಮಾಡೋ ಮೆಥಡಲ್ಲಿ ಮಾಡಿ ತುಂಬಾ ವಾಂಗಿಬಾತ್ ಗೊಜ್ಜು ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಫಸ್ಟು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ವಾಂಗಿಬಾತ್ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ, ಯಾಕೆಂದರೆ ಅದು ಗೊಜ್ಜು ಎಣ್ಣೆ ಚೆನ್ನಾಗಿ ಎಲ್ಲ ಬಿಡಬೇಕಲ್ಲ. ಮತ್ತು ಬದನೆಕಾಯಿ ಕೂಡ ಅದರಲ್ಲೇ ಚೆನ್ನಾಗಿ ಫ್ರೈ ಆಗಬೇಕಾಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈಗ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಆಪ್ಷನಲ್ಲು, ಬಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಲಿ. ಗೋಲ್ಡನ್ ಕಲರ್ ಬ್ರೌನ್ ಬಂದ ತಕ್ಷಣ ನಾವು ಈರುಳ್ಳಿ ಕುಯ್ಕೊಂಡಿರ್ತೀವಲ್ಲ, ಈರುಳ್ಳಿ ಸೇರಿಸ್ಕೊಳ್ಳೋಣ. ನಿಮಗೆ ಈರುಳ್ಳಿ ಎಷ್ಟು ಬೇಕೋ ಆದರೂ ಸೇರಿಸ್ಕೋಬೋದು. ಗೊಜ್ಜು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಸ್ವಲ್ಪ ಕಮ್ಮಿನೇ ಸೇರಿಸ್ಕೋಬೋದು. ನಾನು ಇಲ್ಲೊಂದು 3 ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇವಾಗ ಈರುಳ್ಳಿ ಫ್ರೈ ಆಗೋಷ್ಟೊತ್ತಿಗೆ ನಾನು ಬದನೆಕಾಯಿ ಕುಯ್ಕೊತಾ ಇದ್ದೀನಿ. ನಾನು ಹಾಗೆ ಫ್ರೆಂಡ್ಸ್ ಅಲ್ಲಿ ಒಗ್ಗರಣೆ ಹಾಕಿರ್ತೀನಿ, ಇಲ್ಲಿ ಒಂದೊಂದೇ ಹೆಚ್ಕೊಂಡು ಹಾಗೆ ಒಗ್ಗರಣೆಗೆ ಹಾಕ್ತಾಯಿರ್ತೀನಿ. ಎಲ್ಲ ರೆಡಿ ಮಾಡಿ ಏನು ಇಟ್ಕೊಳ್ಳೋದಿಲ್ಲ. ಇವಾಗ ಬದನೆಕಾಯಿನ ಕೂದ್ಬಿಟ್ಟು ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಬದನೆಕಾಯಿನ ಹಿಂಗೆ ಒಂದರಲ್ಲಿ ಒಂದು 4 ಪೀಸ್ 5 ಪೀಸ್ ಆಗೋ ಥರ, ಅಂದರೆ ಸಣ್ಣಗೆ ಸ್ವಲ್ಪ ಸ್ಲೈಸ್ ಆದಷ್ಟು ಸ್ವಲ್ಪ ಸಣ್ಣಕ್ಕೆ ಸ್ಲೈಸ್ ಮಾಡಿಕೊಂಡು ಈಗ ಬದನೆಕಾಯಿ ಹಚ್ಕೊಂಡಿದ್ದಾಯಿತು. ಈಗ ಆಲ್ಮೋಸ್ಟ್ ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬದನೆಕಾಯಿನ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು ಬದನೆಕಾಯಿ. ವಾಂಗಿಬಾತ್ ಗೊಜ್ಜು ನಮ್ಮ ಮನೆಯಲ್ಲಿ ಮಕ್ಳಿಗೂ ತುಂಬ ಇಷ್ಟ, ಚೆನ್ನಾಗಿರುತ್ತೆ. ಈಗ ನಾನು ಮಾಡೋ ಥರನೇ ನೀವು ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ವಾಂಗಿಬಾತ್ ಗೊಜ್ಜು. ಇಷ್ಟಪಟ್ಟು ಮಾಡ್ತೀರಾ. ಮಾಮೂಲಿ ಮಾಡೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ, ಬೇಗ ಕುಕ್ ಆಗುತ್ತೆ. ನಾವು ಹಾಕಿರೋ ಒಗ್ಗರಣೆ ಐಟಮ್ಸ್ ಎಲ್ಲ ಬೇಗ ಚೆನ್ನಾಗಿ ಬೇಯುತ್ತೆ, ಅದಕ್ಕೋಸ್ಕರ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬಿಟ್ಬಿಡೋಣ ಫ್ರೆಂಡ್ಸ್, ಆಗ ಚೆನ್ನಾಗಿ ಬೇಯುತ್ತೆ. ಈಗ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೋಬೇಕು. ಅದಕ್ಕೋಸ್ಕರ ಒಂದು 2 ಟೇಬಲ್ ಸ್ಪೂನಷ್ಟು, 2ರಿಂದ 3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಅದಕ್ಕೆ ಏನಿಲ್ಲ ಫ್ರೆಂಡ್ಸ್, ಕಾಯಿ ತುರಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನೇ, ಮತ್ತು ಬೇಕು ಅಂದರೆ 1-2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೀವು ಮಸಾಲೆನ ರುಬ್ಕೋಬೋದು. ಮಸಾಲೆ ಅನ್ನೋದಕ್ಕಿಂತ ಸ್ವಲ್ಪ ಕಾಯಿ ರುಬ್ಬಿ ಹಾಕೋದ್ರಿಂದ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕಾಯಿ ಇಷ್ಟನ್ನು ರುಬ್ಬಿಟ್ಟು ನಾವು ಅದ್ರ ಜೊತೆಗೆ ಸೇರಿಸ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಅದನ್ನು ರುಬ್ಕೊತಾ ಇದ್ದೀನಿ. ಹರ್ಷದ ಬಂದು ಏನೋ ಕೇಳ್ತಾ ಇದ್ದಾಳೆ. ಬೆಳಗ್ಗೆ ಹೊತ್ತೆಲ್ಲ ಹರಿಬಿರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ಬೇಗ ಟೈಮ್ ಆಗಿಬಿಡುತ್ತೆ ಅಂತಂದರೆ, ಕೆಲಸ ಮಾಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಮಕ್ಕಳಿಗೆ 8:45 ಒಳಗಡೆ ಬಾಕ್ಸ್ ಎಲ್ಲ ರೆಡಿ ಆಗಬೇಕು. ಈಗ ನೋಡಿ, ಆದಷ್ಟು ಬದನೆಕಾಯಿ ಒಂದು 80% ಚೆನ್ನಾಗಿ ಕುಕ್ ಆಗಿದೆ. ಈಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಅದನ್ನು ಸೇರಿಸ್ಕೊಂಡ ತಕ್ಷಣ ಗೊತ್ತಾಗ್ತಾ ಇರ್ಬೋದು ನಿಮಗೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮತ್ತು ಏನು ಅಂದರೆ ಗೊಜ್ಜು ಚೆನ್ನಾಗಿ ಬರುತ್ತೆ, ನಮಗೆ ಕಲಿಸ್ಕೊಳ್ಳೋದಕ್ಕೆ ಗೊಜ್ಜು ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ರುಬ್ಬಿ ಹಾಕ್ಕೊಳ್ಳೋದು. ಈಗ ನೆಕ್ಸ್ಟು ನಾವು ಹುಣಸೆ ಹುಳಿನ ಇಟ್ಕೊಂಡಿದ್ವಲ್ಲ, ಹುಣಸೆ ಹುಳಿನ ಕಿವುಚ್ಕೊಂಡು ಹುಣಸೆ ಹುಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ಇದಕ್ಕೆ ಒಂದು ಚಿಟಿಕೆಯಷ್ಟು, 1-2 ಚಿಟಿಕೆಯಷ್ಟು ಬೆಲ್ಲ ಕೂಡ ಸೇರಿಸ್ಕೊಬೋದು. ಬೆಲ್ಲ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ.
ಈಗ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಬೇಯಲಿ. ಬದನೆಕಾಯಿಗೆ ಎಲ್ಲ ನಾವೇನೇನು ಹಾಕಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಅಬ್ಸರ್ವ್ ಆಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ಯಾಕೋ ನನ್ನ ವೀಡಿಯೋಗಳನ್ನ ಯಾರು ನೋಡ್ತಾನೆ ಇಲ್ಲ, ಯಾಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನೋಡೋದಕ್ಕೆ ಅಷ್ಟು ಬೇಜಾರಾಗಿದೆಯಾ? ಪ್ಲೀಸ್ ಎಲ್ಲರೂ ಆದಷ್ಟು ವಾಚ್ ಮಾಡಿ. ನಾನಿಲ್ಲಿ ರೆಡಿ ವಾಂಗಿಬಾತ್ ಗೊಜ್ಜನ್ನ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕ ಪ್ಯಾಕೆಟ್ ತೊಗೊಂಡ್ರೆ ಅದು ಇವಾಗ ಅಲ್ಲೇ 12-15 ರೂಪಾಯಿ ಏನೋ ಆಗಿದೆ. ಅದು ಸಾಕಾಗೋದಿಲ್ಲ ಫ್ರೆಂಡ್ಸು, 2 ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ದೊಡ್ಡದು ತಂದು ಇಟ್ಕೊಂಬಿಟ್ರೆ ಒಂದೇ ಸಲ ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಆದರೂ ಬರುತ್ತೆ. ಮೊನ್ನೆ ಡಿ-ಮಾರ್ಟ್ಗೆ ಹೋಗಿದ್ದಾಗ ನಾನೆಲ್ಲ ಈ ಥರ ದೊಡ್ಡ ಪ್ಯಾಕೆಟೇ ಬಿಸಿಬೇಳೆ ಬಾತು, ವಾಂಗಿಬಾತ್ ಪೌಡರು ಎಲ್ಲ ತೊಗೊಂಬಂದ್ಬಿಡ್ತೀನಿ ಒಂದು ಸಲ. 1-2 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ವಾಂಗಿಬಾತ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ದೆ, ಕಟ್ ಮಾಡ್ದಲ್ಲೇ ಹಾಕೋಕ್ಕಾಗುತ್ತಾ ಪೌಡರ್ನ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಫಸ್ಟಿಗೆ. ಈಗ ನೋಡಿ ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಪೌಡರ್ ಹಾಕೊಂಡ್ಮೇಲೆ 2 ಟೇಬಲ್ ಸ್ಪೂನ್ ಸಾಕಾಗುತ್ತೆ ಈ ಗೊಜ್ಜಿಗೆ. ಅದರಲ್ಲೇ ಆದಷ್ಟು ಇರೋದ್ರಿಂದ ಜಾಸ್ತಿ ನಮಗೆ ಮಸಾಲೆ ಸೇರಿಸೋ ಅವಶ್ಯಕತೆ ಏನಿರೋದಿಲ್ಲ. ಇಷ್ಟನ್ನೇ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಿಮಗೇನಾದರೂ ಉಪ್ಪು ಸಪ್ಪೆ ಅನಿಸಿದ್ರೆ ಬೇಕಾದರೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು. ನನಗೆ ಸ್ವಲ್ಪ ಎಣ್ಣೆ ಕಮ್ಮಿ ಅನ್ನಿಸ್ತು, 1-2 ಟೇಬಲ್ ಸ್ಪೂನು ಎಣ್ಣೆ ಸೇರಿಸ್ಕೊಂಡೆ. ಹಾಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಮತ್ತು ಉಪ್ಪು ಸೇರಿಸ್ಕೊಂಡೆ. ಈಗ ಚೆನ್ನಾಗಿ ಇದು ಎಣ್ಣೆ ಬಿಡಬೇಕು. ಎಣ್ಣೆ ಬಿಡೋವರೆಗೂ ನಾವು ಆದಷ್ಟು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಗೊಜ್ಜನ್ನ ರೆಡಿ ಮಾಡೋಣ. ಈ ಗೊಜ್ಜು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನನಗಿಷ್ಟ ಈ ಥರ ಮಾಡೋದು. ಮಾಮೂಲಿ ಮಾಡೋದಕ್ಕಿಂತ ಈ ಥರ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ನನಗೆ ಕಿವಿ ಬೇರೆ ತುಂಬ ಕೋಲ್ಡಿಗೆ ಒಂಥರ ಮುಚ್ಕೊಂಡಂಗೆ ಆಗ್ಬಿಟ್ಟಿದೆ. ನಾನು ಮಾತಾಡ್ತಿರೋದು ನನಗೆ ಒಂಥರ ಎಕೋ ಹೊಡೆದಂಗೆ ಆಗ್ತಾಯಿದೆ ಫ್ರೆಂಡ್ಸ್. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಈಗ ನೋಡಿ ಆಲ್ಮೋಸ್ಟು ನಮ್ಮ ಗೊಜ್ಜು ರೆಡಿ ಆಯಿತು. ಇವಾಗ ಬನ್ನಿ ಎಷ್ಟು ಬೇಕೋ ಅಷ್ಟನ್ನ ಎತ್ತಿಟ್ಬಿಟ್ಟು ನೋಡಿ ಗೊಜ್ಜು ರೆಡಿಯಾಗಿದೆ. ಎಷ್ಟು ಬೇಕು ಈಗ ಪೌಡ್ರುಗಳನ್ನ ಹೇಳಿದ್ನಲ್ಲ ನಾನು ಈ ಥರ ಬಾಕ್ಸ್ಗಳಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಬಿಡ್ತೀನಿ. ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಫ್ರಿಜ್ಜಲ್ಲಿ ಇಟ್ಟರೆ ಹಾಳಾಗೋದಿಲ್ಲ ಪೌಡ್ರುಗಳು. ಎಷ್ಟು ದಿನ ಇಟ್ಟರು ಕಾಳುಗಳು ಅಷ್ಟೇ ಮತ್ತು ಪೌಡ್ರುಗಳು ಅಷ್ಟೇ ಫ್ರಿಜ್ಜಲ್ಲಿ ಇಡೋದ್ರಿಂದ ಬೇಗ ಹಾಳಾಗಲ್ಲ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ. ಇವಾಗ ಗೊಜ್ಜು ನಮಗೆ ರೆಡಿಯಾಗಿದೆ. ಈಗ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡ್ಬಿಟ್ಟು ಗೊಜ್ಜನ್ನ ನಾನು ಮಿಕ್ಕಿದ್ದು ಗೊಜ್ಜಿಗೆ ರೈಸ್ನ ಕಲಿಸ್ತಾಯಿದ್ದೀನಿ. ಮಕ್ಕಳಿಗೆ ಬಾಕ್ಸ್ ಪ್ಯಾಕ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ರೈಸ್ ಮಾಡಿಟ್ಕೊಂಡಿದ್ದೆ. ರೈಸ್ನ ಇವಾಗ ಕಲಿಸ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೊಳ್ಳೋಣ. ಕಲಸಿಟ್ರೂ ಅಷ್ಟೊಂದು ಚೆನ್ನಾಗಿರಲ್ಲ. ಬಿಸಿ ಬಿಸಿ ಅದಕ್ಕೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಇನ್ನೊಂದು ದಿನಕ್ಕಾಗುತ್ತೆ ಗೊಜ್ಜು ನಾನು ಎತ್ತಿಟ್ಕೊಂಡಿರೋದು. ಇನ್ನೊಂದು ದಿನ ಬೇಗ ಯಾವಾಗಲಾದರೂ ರೈಸ್ ಮಾಡಿಕೊಂಡು ಗೊಜ್ಜನ್ನ ಕಲಿಸ್ಕೊಬೋದು. ಈಗ ಮಕ್ಕಳಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳಿಸ್ಬಿಡೋಣ. ಫಸ್ಟ್ ಅವ್ರನ್ನ ಹರ್ಷದ್ದು ಬಾಕ್ಸ್ ತೊಳೆದಿರಲಿಲ್ಲ, ಬಾಕ್ಸ್ ತೊಳಿತಾ ಇದ್ದೀನಿ ಅವಳದು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮ ಫ್ಯಾಮಿಲಿಯಿಂದ. ವಾಂಗಿಬಾತ್ ಚೆನ್ನಾಗಿದೆ. ಈ ಥರ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಮಾಮೂಲಿ ಮಾಡೋದಕ್ಕಿಂತ ಈ ಥರ ಒಂಚೂರು ರುಬ್ಕೊಂಡು ಹಾಕಿದ್ರೆ ತುಂಬಾ ಸಖತ್ತಾಗಿರುತ್ತೆ. ಬೇಕು ಅಂದರೆ ಹಸಿ ಬಟಾಣಿ ಕೂಡ ಹಾಕೋಬೋದು, ಇಲ್ಲ ಅಂದರೆ ಹಂಗೆ ಮಾಡ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಮತ್ತೆ ವೆಲ್ಕಮ್. ಇವಾಗೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಮನೇಲೂ ಎಲ್ಲ ಪೂಜೆ ಆಯಿತು. ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನಕ್ಕೆ ಹೋಗೋಣ ರೀ? ನೀಲಕಂಠೇಶ್ವರ. ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ನೀಲಕಂಠೇಶ್ವರನ ದೇವಸ್ಥಾನ ಅಂತ ಇದೆ, ಈಶ್ವರನ ದೇವಸ್ಥಾನ. ಅಲ್ಲೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಹೋಗ್ತಾ ಹಂಗೆ ಬರ್ತಾ ಕೇಕ್ ತಗೊಂಬರೋಣ. ಕೇಕ್ ಯಾಕೆ? ಕೇಕ್ ಕಟ್ ಮಾಡೋಕೆ. ಯಾಕೆ ಇವಾಗ? ಹ್ಯಾಪಿ ನ್ಯೂ ಇಯರ್ ಅಲ್ವಾ, ಅದಕ್ಕೆ. ಓಕೆ ಬನ್ನಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗೋಣ. ನಿಮ್ಮನ್ನ ಇವತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ. ಬನ್ನಿ. ಹಾಯ್ ಚಿನ್ಮಯ್. ಹಾಯ್. ಏನು ಸಮಾಚಾರ? ಏನಿಲ್ಲ.
सर्वेषां सह वृम्बाणां दशनमः सर्वेषां सह वृम्बाणां ಫ್ರೆಂಡ್ಸ್, ಇವಾಗ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ಬೇಕರಿಲಿ ಕೇಕ್ ತೊಗೊಂಡು ಹೋಗೋಣ ಅಂತ ಬಂದ್ವಿ. ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು. ಹೊಸ ವರ್ಷ ಅಲ್ವಾ, ಎಲ್ಲರೂ ಆಲ್ಮೋಸ್ಟ್ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದರು. ಅದಕ್ಕೋಸ್ಕರ ತುಂಬಾ ರಶ್ ಇತ್ತಲ್ಲಿ. ಆದಷ್ಟು ದೇವ್ರನ್ನ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ರೆಡಿ ಮಾಡಿದರು ದೇವಸ್ಥಾನದಲ್ಲಿ. ನೀಲಕಂಠೇಶ್ವರ ಅಂತ. ಸೋಮವಾರ ಅಲ್ವಾ, ಸೋಮವಾರ ಆಗಿರೋದ್ರಿಂದ ಈಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಈಶ್ವರನ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಇಲ್ಲಿ ನಮ್ಮನೆ ಹತ್ರನೇ ಕೇಕ್ ಅರಮನೆ ಅಂತ ಹೇಳ್ಬಿಟ್ಟು ಒಂದು ಹೊಸ್ದಾಗಿ ಬೇಕ್ರಿ ಓಪನ್ ಆಗಿದೆ. ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿ ಮಾಡಿದ್ದಾರೆ. ಇದೆಲ್ಲ ಐಸ್ ಕೇಕು ಮತ್ತು ನಾರ್ಮಲ್ ಕೇಕು ಎಲ್ಲ ಇದೆ. ಇದು ಬಂದು ಹೊಸ ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಸ್ಟಾಲ್ ಹಾಕಿ 1 kg ಕೇಕ್ಗಳನ್ನ ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ರು. ಕೇಳಿದ ತಕ್ಷಣ ಕೊಡ್ಬೋದಲ್ಲ ಈಸಿಯಾಗಿ ಅಂತೇಳಿ. 1 kg ಕೇಕ್ ತೊಗೊಂಡ್ರೆ 1/4 kg ಮಿಕ್ಸ್ಚರು ಫ್ರೀ ಇತ್ತು. ಈಗ ನಾವು ಕೂಡ ಒಂದು ಕೇಕ್ ತೊಗೊಂಡು ಈಗ ಮನೆ ಎಲ್ಲ ತೋರಿಸ್ತಾ ಇದ್ದೀವಿ ನೋಡಿ ಕೇಕ್ಗಳು ಯಾವ್ಯಾವುದು ಎಷ್ಟೆಷ್ಟು ಚೆನ್ನಾಗಿದೆ ಅಂತ. ಈ ಕೋಲ್ಡ್ ಕೇಕ್ ತೊಗೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಎಲ್ರಿಗೂ ಕೆಮ್ಮು ನೆಗಡಿ ಇರೋದ್ರಿಂದ ಕೋಲ್ಡ್ ಕೇಕ್ ಬೇಡ, ಈಗ ಸದ್ಯಕ್ಕೆ ನಾರ್ಮಲ್ ಕೇಕೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ನೋಡಿ, ಇವ್ರದ್ದೇನೆ ಬರ್ತಡೇ ಇರೋದು. ನನಗೆ ಅಣ್ಣ ಆಗಬೇಕು, ಅಂದರೆ ಅಮ್ಮನ ಕಡೆ ರಿಲೇಷನು. ಇವ್ರದ್ದು ಬರ್ತಡೇ ಇದ್ದಿದ್ದರಿಂದ ಬರ್ತಡೇ ಮತ್ತು ನ್ಯೂ ಇಯರ್ ಎರಡೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಕೇಕ್ನ ಕಟ್ ಮಾಡಿಸ್ತಾ ಇದ್ವಿ. ಕೇಕ್ನ ಕಟ್ ಮಾಡಿಸಿ ಆದಮೇಲೆ ಜಾಸ್ತಿ ಇನ್ನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಸಾಯಂಕಾಲ ಉಪ್ಸಾರು ಮುದ್ದೆ ಮಾಡಿದ್ವಿ. ಅವ್ರಿಗೆ ಕೇಕ್ ಕಟ್ ಮಾಡಿಸಿ ಸೋಮವಾರ ಆಗಿರೋದ್ರಿಂದ ಅವರು ಕೂಡ ಯಾವುದೇ ನಾನ್ ವೆಜ್ ಎಲ್ಲ ಏನು ತಿನ್ನಲ್ಲ. ಅವರಿಗೆ ದೇವ್ರು ಬರುತ್ತೆ, ಜಡೆಮುನೇಶ್ವರ ಅಂತ ಹೇಳ್ಬಿಟ್ಟು ದೇವಸ್ಥಾನ ಇದೆ ಊರಲ್ಲಿ ಅವ್ರದ್ದು. ಅದಕ್ಕೋಸ್ಕರ ಉಪ್ಸಾರು ಮುದ್ದೆ ಮಾಡಿದ್ದೆ. ಎಲ್ಲರೂ ಊಟ ಮಾಡಿದ್ವಿ. ಇಷ್ಟ ಫ್ರೆಂಡ್ಸ್ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ವೀಡಿಯೋನ ಯಾಕೋ ನೋಡ್ತಾನೆ ಇಲ್ಲ, ಯಾಕೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಹೇಳಿ, ಏನಾದರೂ ನನ್ನ ವೀಡಿಯೋದಲ್ಲಿ ತಪ್ಪಿದೆಯಾ, ಏನಾದರೂ ಚೇಂಜಸ್ ಮಾಡ್ಕೋಬೇಕಾ, ಯಾಕೆ ಗೊತ್ತಾಗ್ತಾಯಿಲ್ಲ. ಆಮೇಲೆ ವೀಡಿಯೋನೂ ಅಷ್ಟೇ ಯಾರೂ ಪೂರ್ತಿಯಾಗಿ ನೋಡ್ತಾ ಇಲ್ಲ, ಆದಷ್ಟು ಎಲ್ಲ ಸ್ಕಿಪ್ ಮಾಡ್ತಾಯಿದ್ದೀರಾ. ಪ್ಲೀಸ್ ಆದಷ್ಟು ಸ್ಕಿಪ್ ಮಾಡ್ದಂಗೆ ವೀಡಿಯೋನ ನೋಡಿ. ತುಂಬಾ ವ್ಯೂಸು ಕಮ್ಮಿ ಆಗಿದೆ, ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಆದಷ್ಟು ಇನ್ಮೇಲೆ ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಮತ್ತು ರೆಗ್ಯುಲರಾಗೂ ವೀಡಿಯೋನ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ವೀಡಿಯೋ ಇದೆ, ಹಾಗೆ ಫುಲ್ ವೀಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್. ಬಾಯ್.